ಸೊ SIT ಕಚೇರಿಯ ಬಳಿ ಬಿಗಿ ಬಂದೋಬಸ್ತನ್ನು ಸದ್ಯ ಈಗ ರೂಪಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಬಂದೋಬಸ್ತನ್ನು ಸದ್ಯ ನಿಯೋಜಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ SIT ಕಚೇರಿಗೆ ಪ್ರಜ್ವಲನ್ನ ಕರೆತರುವಂಥ ಕಾರ್ಯ ಆಗುತ್ತೆ. ಅದರಂತೆ ಆತ ಬಂದಂಥ ನಂತರದಲ್ಲಿ ಪ್ರಾಥಮಿಕವಾಗಿ ಆತನಿಂದ ಹೇಳಿಕೆ ಪಡೆಯುವಂಥ ಕಾರ್ಯ ಆಗುತ್ತೆ. ಆಮೇಲೆ ಬಹಳ ದೂರದ ಜರ್ನಿ ಆತ ಮಾಡಿರುವಂಥದ್ದು. ಹೌದು, ಆತ ಒಬ್ಬ ಆರೋಪಿ ಇರ್ಬೋದು, ಹಾಗಂತ ನೀನು ಆರೋಪಿ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ಳೋಕೆ ಅವಕಾಶ ಇಲ್ಲ. ಆತ ಭಾಳ ದೂರದ ಜರ್ನಿಯನ್ನು ಮಾಡಿರುವಂಥದ್ದು. ಸುಮಾರು 7,000ಕ್ಕಿಂತ ಹೆಚ್ಚಿನ ಕಿಲೋಮೀಟರ್ಗಳ ಜರ್ನಿ. ಫ್ಲೈಟ್ ಜರ್ನಿ ಆದರೂ ಕೂಡ ಅದು ಭಾಳ ಸುಸ್ತೆ. ನಿಮಗೆ ಅನುಭವ ಇರುತ್ತೆ ಸಹಜವಾಗಿ, ಭಾಳ ಮಂದಿಗೆ ಫ್ಲೈಟ್ ಜರ್ನಿ ಮಾಡಿದಂಥವ್ರು. 1000 ಕಿಲೋಮೀಟರ್ ಜರ್ನಿ ಅಂತ ಅಂದರೆ ಅದೊಂದು ಭಾಳ ಸುಸ್ತಿನ ಒಂದು ಜರ್ನಿ ಆಗಿರುತ್ತೆ. ಸುಧಾರಿಸ್ಕೊಳ್ಳೋಕೆ ಒಂದಷ್ಟು ಅವಕಾಶ ಅಂತೂ ಸಹಜವಾಗಿ ಕೊಟ್ಟಿರ್ತಾರೆ. ಅಷ್ಟು ಮಾನವೀಯತೆ ಅಂತೂ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತನಿಖಾ ಅಂತ ಸಂದರ್ಭದಲ್ಲಿ ಅದು ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ ಅದನ್ನು ಕೂಡ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕೆ ಅವಕಾಶಗಳಿರುತ್ತೆ. ಆರೋಪಿಗೆ ನಾನೊಂದು ಜರ್ನಿ ಮಾಡಿದ್ದೀನಿ ಅನ್ನುವಂಥದ್ದು ನೋಡಿದೆ, ನಂಗೆ ಹಿಂಗೆಲ್ಲ ಬಳಸ್ಕೊಂಡ್ಬಿಟ್ರು, ಆ ಕಾರಣಕ್ಕಾಗಿ ನಂಗೆ ಹಿಂಗೆಲ್ಲ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಅದನ್ನು ಬಳಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಒಂದಷ್ಟು ಮಂದಿ ಒಂದು ಹಂತದಲ್ಲಿ ಸುಧಾರಿಸ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. SIT ಕಚೇರಿ ಬಳಿ ಏನು ವ್ಯವಸ್ಥೆ ಆಗ್ತಾ ಇದೆ ಹೇಳಿ ಕೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ಕಚೇರಿ ಕರೆತರುವಂಥ ಕಾರ್ಯವೂ ಕೂಡ ಆಗುತ್ತೆ. ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ SIT ಕಚೇರಿಯಿಂದ. SIT ಕಚೇರಿಗೆ ಸಂಬಂಧಪಟ್ಟಂಗೆ ಏನು ವ್ಯವಸ್ಥೆಗಳು ಆಗ್ತಾ ಇದೆ ಪ್ರದೀಪ್? ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಈಗೇನು ಸಿಗ್ನಲ್ ಫ್ರೀ ಕಾರಿಡಾರ್ ಆ ಮುಖೇನವಾಗಿ SIT ಕಚೇರಿ ಕರೆತರುವಂಥ ಕೆಲಸ ಆಗ್ತಾ ಇದೆ. ಏನು ವ್ಯವಸ್ಥೆ ಕಂಡು ಬರ್ತಾ ಇದೆ ಪ್ರದೀಪ್ SIT ಕಚೇರಿ ಬಳಿ OOTU? ಮಾಲ್ತೇಶ್, 35 ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಈಗ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಸದ್ಯ ಏರ್ಪೋರ್ಟ್ನಲ್ಲಿ ಈಗ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದಿದ್ದಾರೆ. ಇನ್ನೇನು ಏರ್ಪೋರ್ಟಿಂದ ಹೊರಟು ನೇರವಾಗಿ SIT ಕಚೇರಿಗೆ ಬರ್ಬೋದು. ಸದ್ಯಕ್ಕೆ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀನಿ SIT ಕಚೇರಿ ಮುಂದೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಭದ್ರತೆಗೆ ಈಗ ನಿಯೋಜಿಸಲಾಗಿರುವಂಥದ್ದು. ಖುದ್ದು ಕೇಂದ್ರ ವಿಭಾಗದ DCP ಇರುವಂತಹ HD ಶೇಖರ್ ಅವರು ಸಹ ಈ ಒಂದು SIT ಕಚೇರಿಗೆ ಬಂದಿರುವಂಥದ್ದು. ಇನ್ನು ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 4 PSIಗಳು ಮತ್ತು 50ಕ್ಕೂ ಹೆಚ್ಚು ಸಿಬ್ಬಂದಿ, KSRP ಸಿಬ್ಬಂದಿ ಜೊತೆಗೆ ಒಂದು MT BMTC ಬಸ್ಸು ಕೂಡ ಈ ಒಂದು SIT ಕಚೇರಿ ಮುಂದೆ ಇರುವಂಥದ್ದು. ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತು ಭದ್ರತೆಯ ಹಿನ್ನೆಲೆ SIT ಕಚೇರಿ ಮುಂದೆ ಈಗ ಬಿಗಿಯಾದಂತಹ ಭದ್ರತೆಯನ್ನ ಕಲ್ಪಿಸಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು, ಕೇಂದ್ರ ವಿಭಾಗದ DCP ಶೇಖರ್ ಸರ್ ಅವರು ಕೂಡ ಇಲ್ಲೇ ಇರುವಂಥದ್ದು. ಇನ್ನು ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡು ಯಾವುದೇ ರೀತಿಯಂತಹ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ SIT ಕಚೇರಿಗೆ ಬಂದ ನಂತರ ನೇರವಾಗಿ ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ವಿಚಾರಣೆಯನ್ನ ಎದುರಿಸೋದ್ರಿಂದ ಇಲ್ಲಿ ಬೆಂಬಲಿಗರಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಇಂದು ಮಧ್ಯರಾತ್ರಿಯಿಂದಲೇ ಈಗ SIT ಕಚೇರಿ ಮುಂದೆ ಪೊಲೀಸರು ಭದ್ರತೆಯನ್ನ ಕೈಗೊಂಡಿರುವಂಥದ್ದು. ಮುಂದೆ 9 ಗಂಟೆ ಸುಮಾರಿಗೆ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ. ಈಗ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿರುವಂಥದ್ದು. ಈಗ ಏರ್ಪೋರ್ಟ್ಗೆ ಬಂದಿಳಿತಿದ್ದಂಗೆ ಪ್ರಜ್ವಲ್ ರೇವಣ್ಣ SIT ಕಚೇರಿ ಮುಂದೆ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಖುದ್ದು ಈಗ ಕೇಂದ್ರ ವಿಭಾಗದ DCP ಶೇಖರ್ ಅವರು ಸಹ ಈ ಒಂದು ಭದ್ರತೆಯನ್ನ ಪರಿಶೀಲಿಸಿ ಈಗ ಪ್ರಜ್ವಲ್ ರೇವಣ್ಣ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಬರೋ ತನಕನೂ ಸಹ ಎಲ್ಲ ರೀತಿಯಂತಹ ಸೂಕ್ತ ವ್ಯವಸ್ಥೆಯನ್ನ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ SIT ಕಚೇರಿ ಮುಂದೆ ಕಂಡು ಬರ್ತಾ ಇರುವಂತಹ ದೃಶ್ಯ ಮಾಲ್ತೇಶ್. ಪ್ರದೀಪ್, ಅಂದ್ರೆ ಈಗ ಹೌದು ಬಹಳ ಭದ್ರತೆ ಇದೆ. ಏರ್ಪೋರ್ಟ್ ಮುಂದೆನೂ ಕೂಡ ಬಹಳ ಭದ್ರತೆ ಇತ್ತು. ನೀವು ಹೇಳ್ದಂಗೆ SIT ಕಚೇರಿ ಬಳಿನೂ ಕೂಡ CID ಆಫೀಸ್ ಹತ್ರ ಬಹಳ ಭದ್ರತೆಯನ್ನು ನಾವು ನೋಡ್ತಾ ಇದೀವಿ. ಅಂದ್ರೆ ಏನಾದರೂ ಈ ಟೈಮಲ್ಲಿ ಬಂದು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಅಲ್ಲಿ ಯಾರಾದರೂ ಬಂದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗಿರೋದು ಅಥವಾ ಅವ್ರ ಪರವಾದಂಥ ವಕೀಲರುಗಳು ಏನಾದರೂ ಬಂದು ಕೊನೆ ಹಂತದ ಕೆಲವೊಂದಷ್ಟು ಪ್ರಯತ್ನಗಳು ಅನ್ನುವಂಥದ್ದು ಇದ್ದೇ ಇರುತ್ತಲ್ವ. ದೊಡ್ಡ ಟೀಮ್ ಕೂಡ ಇದೆ ಸಹಜವಾಗಿ, ವಕೀಲರ ಟೀಮ್. ಆ ಥರದ್ದು ಏನಾದರೂ ಗಮನಿಸ್ತಾ ಇದ್ದೀರಾ ಪ್ರದೀಪ್? ಮಾಲ್ತೇಶ್, ಸದ್ಯಕ್ಕೆ ಈ ಒಂದು CID ಕಚೇರಿ ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರಾಗಿರ್ಬೋದು ಅಥವಾ JDS ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಯಾರೂ ಸಹ ಬಂದಿಲ್ಲ. ಯಾಕಂದ್ರೆ ಇದು ಮಧ್ಯರಾತ್ರಿ ಆಗಿರೋದ್ರಿಂದ ಒಂದು ಕಾರಣ ಇರ್ಬೋದು. ಮತ್ತೆ ಈ ಒಂದು ಪ್ರಕರಣವು ಸಹ ಒಂದು ರೀತಿ ಬೇರೆ ರೀತಿ ಇರೋ ಕಾರಣಕ್ಕಾಗಿ ಬೆಂಬಲಿಗರಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು ಯಾರೂ ಸಹ ಇಲ್ಲಿ ಬಂದಿಲ್ಲ. ಸದ್ಯಕ್ಕೆ ಆ ರೀತಿಯಾದಂತಹ ಒಂದು ಘಟನೆಗಳು ಬೆಂಬಲಿಗರು ಬರ್ಬೋದು ಅಥವಾ ಕಾರ್ಯಕರ್ತರು ಬರ್ಬೋದು ಅನ್ನೋ ಒಂದು ಸಾಧ್ಯತೆ ಮತ್ತು ಆ ಒಂದು ಅನುಮಾನದ ಮೇಲೆ ಹೆಚ್ಚುವರಿಯಾಗಿ ಭದ್ರತೆಯನ್ನ ನಿಯೋಜಿಸಲಾಗಿರುವುದು SIT ಕಚೇರಿ ಮುಂದೆ. ಸದ್ಯಕ್ಕೆ ಯಾವುದೇ ರೀತಿಯಂತಹ ಬೆಂಬಲಿಗರು ಅಥವಾ ವಕೀಲರ ತಂಡ ಅಂದ್ರೆ ಯಾವ ವಕೀಲರು ಸಹ SIT ಕಚೇರಿ ಬಂದಿಲ್ಲ. ಬಹುಶಃ ಬೆಳಿಗ್ಗೆ ನಂತರ SIT ಕಚೇರಿಗೆ ವಕೀಲರಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟವರು ಈ ಒಂದು SIT ಕಚೇರಿ ಮುಂದೆ ಬರ್ಬೋದು. ಆದರೆ ಸದ್ಯಕ್ಕೆ ಯಾರೂ ಸಹ ಇಲ್ಲಿ ಬೆಂಬಲಿಗರಾಗಿರ್ಬೋದು ಅಥವಾ ವಕೀಲರಾಗಿರ್ಬೋದು ಯಾರೂ ಸಹ SIT ಕಚೇರಿ ಮುಂದೆ ಇಲ್ಲ ಮಾಲ್ತೇಶ್. ಪ್ರದೀಪ್, ಅಂದ್ರೆ
ನಂತರದ ಪ್ರಕ್ರಿಯೆಗಳು ಏನಿರುತ್ತೆ ಪ್ರದೀಪ್? ಯಾಕಂತಂದ್ರೆ ಹೌದು, ಈಗ ಪ್ರಜ್ವಲ್ ರೇವಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಆಗಿರ್ಬೋದು. ಬಟ್ ಆತ ಬಹಳಷ್ಟು ಗಂಟೆಗಳ ಪ್ರಯಾಣ ಆಗಿದೆ. ಅದಾದ ನಂತರ ಏನಾದ್ರು ಸುಧಾರಿಸ್ಕೊಳ್ಳೋಕೆ ಸಮಯ ಕೊಡ್ಬೋದಾ? ಅದಾದ ನಂತರದಲ್ಲಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದು, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು, ಅದಕ್ಕಿಂತ ಮುನ್ನ ಪ್ರಾಥಮಿಕವಾದಂಥ ಕೆಲ ಹೇಳಿಕೆಗಳನ್ನ ಪಡೆಯೋದು, ಅದಕ್ಕಿಂತ ಮುನ್ನ ನೆಗೇನ್ ಹೇಳ್ದಂಗೆ ಸುಧಾರಿಸ್ಕೊಳ್ಳೋಕೆ ಏನಾದ್ರು ಅವಕಾಶ ಕೊಡೋದು, ಏನು ಪ್ರಕ್ರಿಯೆಗಳು ನಡೆಯುತ್ತೆ ಪ್ರದೀಪ್ ಈಗ ಸದ್ಯ SIT ಟೀಮ್ ಮುಖೇನವಾಗಿ ಆ ಕಚೇರಿಯಲ್ಲಿ? ಖಂಡಿತ ಮಾಲ್ತೇಶ್, ಪ್ರಜ್ವಲ್ ರೇವಣ್ಣನ ಈಗ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಇದಾದ ನಂತರ ನೇರವಾಗಿ ಅವರನ್ನ SIT ಕಚೇರಿಗೆ ಕರ್ಕೊಂಡ್ ಬರ್ತಾರಾ ಅಥವಾ ಅವ್ರಿಗೆ ವೈದ್ಯಕೀಯ ತಪಾಸಣೆಯ ನಂತರ SITಗೆ ಕಚೇರಿ ಕರ್ಕೊಂಡ್ ಬರ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಅಥವಾ ಮತ್ತೊಂದು ಆಪ್ಷನ್ ಆಗಿ ಬೆಳಿಗ್ಗೆ ಅಂದ್ರೆ ನೇರವಾಗಿ SIT ಕಚೇರಿಗೆ ಕರ್ಕೊಂಡ್ಬಂದು ಬೆಳಿಗ್ಗೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆಯನ್ನ ಮುಗಿಸಿ ನಂತರ SIT ಕಚೇರಿಗೆ ಕರ್ಕೊಂಡ್ಬಂದು ಒಂದಷ್ಟು ವಿಚಾರಣೆಯನ್ನ ನಡೆಸಿ ತದನಂತರ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ದೀರ್ಘಕಾಲದ ಒಂದು ಪ್ರಯಾಣ ಮಾಡಿರೋದ್ರಿಂದ ಏರ್ಪೋರ್ಟ್ ಇಂದ ನೇರವಾಗಿ ಕರ್ಕೊಂಡು ಇವತ್ತು ಯಾವುದೇ ರೀತಿಯ ವಿಚಾರಣೆ ಇರೋದಿಲ್ಲ. ಇವತ್ತು ರಾತ್ರಿ ಈ 1 ಅವರ್ ಅಥವಾ 2 ಅವರ್ ಒಳಗಡೆ SIT ಕಚೇರಿಗೆ ಕರ್ಕೊಂಡ್ ನಂತರ ಬೆಳಿಗ್ಗೆ ತನಕನೂ ಸಹ ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೋದು. ಬೆಳಿಗ್ಗೆ ಆದ ನಂತರ ಒಂದು ಬಂಧನ ಪ್ರಕ್ರಿಯೆ ಏನಿದೆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಅವ್ರಿಗೆ ವಿಚಾರಣೆಯನ್ನ ಪ್ರಾರಂಭಿಸಿ ತದನಂತರ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಕ್ಕೆ ಮನವಿ ಮಾಡ್ತಾರೆ. ಈ ವೇಳೆ ಸಹಜವಾಗಿ ಬೆಳಿಗ್ಗೆ ವಕೀಲರು ಸಹ ಭೇಟಿಗೆ ಬರ್ತಾರೆ.